ಸ್ನೇಹಿತರೆ ನಮಸ್ಕಾರ. ಇನ್ಸ್ಟಾಗ್ರಾಮಿಂದ ಹಿಡಿದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋ ಹರಿದಾಡ್ತಿದೆ, ತುಂಬ ವೈರಲಲ್ಲಿದೆ. ಅದು ಯಾವುದಂದರೆ ಡಿ ಬಾಸ್ ಅವ್ರ ಫೋಟೋ. ನೀವೇನಾದರೂ ಆ ಫೋಟೋ ನೋಡಿದರೆ, ನೀವು ಡಿ ಬಾಸ್ ಅಭಿಮಾನಿನೇ ಆಗಿದ್ದರೆ ಆ ಫೋಟೋ ನೋಡಿದಾಗ ನಿಮ್ಮ ಮನಸ್ಸಿಗೆ ನೋವಾಗೋದಂತೂ ಸತ್ಯ. ಕೆಲವು ಡಿ ಬಾಸ್ ಹೇಟರ್ಗಳು ಡಿ ಬಾಸ್ ಅವ್ರನ್ನ ತೇಜೋವಧೆ ಮಾಡಬೇಕು, ಡಿ ಬಾಸ್ ಅಭಿಮಾನಿಗಳಿಗೆ ಮನಸ್ಸಿಗೆ ನೋವು ಮಾಡಬೇಕಂತಾನೆ ChatGPTನಲ್ಲಿ ಅಥವಾ ಜೆಮಿನಿನಲ್ಲಿ ಫೋಟೋನ ಹಾಕ್ಬಿಟ್ಟು ಸ್ವಲ್ಪ ಏಜ್ ಆಗಿರೋ ಥರ, ಮುಖ ಸ್ವಲ್ಪ ಕಳೆನೇ ಹೋಗಿರೋ ಥರ ಎಡಿಟ್ ಮಾಡಿಬಿಟ್ಟು ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಮಾಡ್ತವ್ರೆ. ಅಲ್ಲ ಗುರು, AI ಎಡಿಟ್ ಮಾಡಿಬಿಟ್ಟು ಫೋಟೋನ ಟ್ರೆಂಡ್ ಮಾಡ್ತಿದ್ದೀರಲ್ಲ, ಟ್ರೆಂಡ್ ಅನ್ನೋ ಪದಕ್ಕೆ ನಾಂದಿ ಹಾಡಿದವರೇ ಡಿ ಬಾಸ್ ಅವರು. ಅಂಥದ್ರಲ್ಲಿ ನೆಗೆಟಿವ್ ಫೋಟೋನ ಇಟ್ಕೊಂಡು ಟ್ರೆಂಡ್ ಮಾಡಕ್ಕೆ ಹೊರಟಿದ್ದೀರಲ್ಲ, ನಿಮ್ಗೆ ಏನು ಅನ್ಬೇಕೋ ಒಂದು ಅರ್ಥ ಆಗ್ತಿಲ್ಲ. ಡಿ ಬಾಸ್ ನೇಮ್ ಫೇಮ್ನ ಹಾಳು ಮಾಡಕ್ಕೆ ಹೊರಟಿದ್ದೀರಲ್ಲ, ನಿಮ್ಗೆ ಏನು ಅನ್ಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ. ಈ ವಿಡಿಯೋ ನೋಡ್ತಿರೋರು ಡಿ ಬಾಸ್ ಅಭಿಮಾನಿನೇ ಆಗಿದ್ರೆ ಡಿ ಬಾಸ್ ಹೇಟರ್ಸ್ಗೆ ಏನಂತ ಹೇಳಬೇಕಂತ ಕಮೆಂಟ್ ಮಾಡಿ. ತುಂಬ ಜನ ಡಿ ಬಾಸ್ ಅವ್ರ ಹೈಟ್ ನೋಡಿ ಅಭಿಮಾನಿಗಳಾಗಿದ್ದಾರೆ, ಅವ್ರ ಪರ್ಸ್ನಾಲಿಟಿ ನೋಡಿ ಅಭಿಮಾನಿಗಳಾಗಿದ್ದಾರೆ, ಅವ್ರಿಗೆ ಹೆಲ್ಪಿಂಗ್ ನೇಚರ್ ನೋಡಿ ಅಭಿಮಾನಿಗಳಾಗಿದ್ದಾರೆ, ಅವರು ಪ್ರಾಣಿಗಳಿಗೆ ತೋರಿಸೋ ಪ್ರೀತಿ ನೋಡಿ ಅಭಿಮಾನಿಗಳಾಗಿದ್ದಾರೆ, ಮತ್ತು ಅವ್ರ ಜನಗಳಿಗೆ ಮಾಡೋ ಹೆಲ್ಪ್ ನೋಡಿ ಅಭಿಮಾನಿಗಳಾಗಿದ್ದಾರೆ. ಇನ್ನು ಕೆಲವರು ಅವರು ಮೂವೀಸ್ ನೋಡಿಕೊಂಡು ಅಭಿಮಾನಿಗಳಾಗಿದ್ದಾರೆ, ಇನ್ನು ಕೆಲವರು ಅವರು ಮೂವಿಲಿ ಬರೋ ಸಾಂಗ್ಸು ಫೈಟ್ ನೋಡಿ ಅಭಿಮಾನಿಗಳಾಗಿದ್ದಾರೆ. ಬಟ್ ಈ ಹೇಟರ್ಸ್ ಇದ್ದಾರಲ್ಲ, ಡಿ ಬಾಸ್ ಅವ್ರಿಗೆ ಯಾವ ನೆಗೆಟಿವಿಟಿನ ನೋಡಿ ಹೇಟ್ ಮಾಡ್ತಿದ್ದೀರಾ ಅನ್ನೋದೇ ಗೊತ್ತಾಗ್ತಿಲ್ಲ. ಅಲ್ಲ ಗುರು, ಕರ್ನಾಟಕದಲ್ಲಿ ವಿರೋಧ ಪಕ್ಷ ಇದ್ರೂ ವಿರೋಧ ಪಕ್ಷನೇ ಇಲ್ಲ ಅನ್ನೋ ಥರ ಇದ್ದಾರೆ. ಆಡಳಿತ ಪಕ್ಷ ಏನೇ ಮಾಡ್ತಿದ್ರು ನೀವು ತಪ್ಪು ಮಾಡ್ತಿದ್ದೀರಾ ಇಲ್ಲ ಸರಿ ಮಾಡ್ತಿದ್ದೀರಾ ಅನ್ನೋದೇ ಹೇಳ್ತಿಲ್ಲ. ಬಟ್ ನೀವು ಡಿ ಬಾಸ್ ಹೇಟರ್ಸ್ ಇದ್ರಲ್ಲ, ನೀವ್ಯಾಕೆ ವಿರೋಧ ಪಕ್ಷದವ್ರ ಥರ ಯಾವಾಗಲೂ ದರ್ಶನ್ ಅವ್ರ ವಿರುದ್ಧವಾಗಿ ಮಾತಾಡ್ತೀರಾ? ಏನು ಗೊತ್ತಾ, ಡಿ ಬಾಸ್ ಅವರು ಕಷ್ಟದಲ್ಲಿದ್ದಾರೆ, ಅವ್ರ ಅಭಿಮಾನಿಗಳು ನೋವಲ್ಲಿದ್ದಾರೆ. ಇಂಥ ಟೈಮಲ್ಲಿ ನೋವು ಮೇಲೆ ನೋವು, ಏಟ್ ಮೇಲೆ ಏಟ್ ಅಂತ ನೀವು ಪದೇ ಪದೇ ಈ ಥರ ನೆಗೆಟಿವಿಟಿನ ಸ್ಪ್ರೆಡ್ ಮಾಡಿದರೆ ಅವ್ರ ಅಭಿಮಾನಿಗಳಿಗೆ ಮನಸ್ಸಿಗೆ ಎಷ್ಟು ಬೇಜಾರಾಗಲ್ಲ. ನೀವೆಲ್ಲ ಅನ್ಕೋತಿರ್ಬೋದು ಡಿ ಬಾಸ್ ಅವರು ಜೈಲಲ್ಲಿದ್ದಾರೆ, ತಪ್ಪು ಮಾಡಿರ್ಬೋದು, ಅದಕ್ಕೆ ಜೈಲಿಗೆ ಹಾಕಿದ್ದಾರೆ ಅಂತ. ಬಟ್ ಅವರು ಇನ್ನೂ ನಿರಪರಾಧಿಯಾಗೇ ಇದ್ದಾರೆ. ಅವರು ತಪ್ಪು ಮಾಡಿದಾರೋ ಇಲ್ಲ ಅನ್ನೋದು ಇನ್ನೂ ಕನ್ಸಿಡರೇ ಆಗಿಲ್ಲ. ಈಗ ಅವರು ಜೈಲಲ್ಲಿದ್ದಾರಲ್ಲ, ಅದನ್ನು ನ್ಯಾಯಾಂಗ ಬಂಧನ ಅಥವಾ ಜುಡಿಷಿಯಲ್ ಕಸ್ಟಡಿ ಅಂತ ಹೇಳ್ತೀವಿ. ತುಂಬ ಜನ ಅಂದ್ಕೊಂಡಿರ್ತಾರೆ ದರ್ಶನ್ ಅವರು ಕೊಲೆ ಮಾಡಿದ್ದಾರೆ ಅದಕ್ಕೆ ಜೈಲಲ್ಲಿ ಹಾಕಿದ್ದಾರೆ ಅಂತ. ಅದನ್ನು ಜೈಲು ವಾಸ ಅಂತ ಹೇಳಲ್ಲ, ಅದನ್ನು ನ್ಯಾಯಾಂಗ ಬಂಧನ ಅಂತ ಕರಿತೀವಿ. ನೀವು ವೈರಲ್ ಮಾಡ್ತಿರೋ ಫೋಟೋ ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದನ್ನು ನಾನು ಫೋಟೋ ಸಮೇತ ಹಾಕಿದ್ದೀನಿ ನೋಡಿ. ಒಂದು ಒರಿಜಿನಲ್ ಫೋಟೋ, ಇನ್ನೊಂದು AI ಎಡಿಟೆಡ್ ಫೋಟೋ. ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ ಕ್ಲಿಯರ್ ಆಗಿ ಒರಿಜಿನಲ್ ಯಾವುದು ಎಡಿಟೆಡ್ ಯಾವುದು ಅಂತ. ಈ ಥರ ಎಡಿಟ್ ಮಾಡಿ ಹಾಕಿರೋ ಫೋಟೋನ ಎಷ್ಟೋ ಜನ ಅಭಿಮಾನಿಗಳು ಹೌದೇನೋ ಇದು ನಿಜಾನೇ ಇರ್ಬೋದೇನೋ, ಡಿ ಬಾಸ್ ಅವರು ಜೈಲಲ್ಲಿದ್ದು ಹಿಂಗಾಗಿದ್ದಾರೇನೋ ಅಂತ ಅನ್ಕೊಬಿಟ್ಟವ್ರೆ. ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಡಿ ಬಾಸ್ ಅವ್ರಿಗೆ ನೆಕ್ಸ್ಟ್ ಕೋರ್ಟ್ ಡೇಟ್ ಇದೆಯಲ್ಲ, ಆ ಟೈಮಲ್ಲಿ ಕೋರ್ಟ್ಗೆ ಬರ್ತಾರಂತೆ. ಆವಾಗ ಕೆಲವೊಂದು ವಿಡಿಯೋಗಳು ಸಿಗುತ್ತೆ, ಅಲ್ಲೇ ಬೇಕಾದರೆ ನೋಡಿ ಡಿ ಬಾಸ್ ಅವರು ಹೇಗಿದ್ದಾರೆ ಅನ್ನೋದು. ನಮಗೆ ಗೊತ್ತಿರೋದೇನೆಂದರೆ, ಒಬ್ಬ ವ್ಯಕ್ತಿ ಕಷ್ಟದಲ್ಲಿದ್ದಾಗ ಅವನಿಗೆ ಧೈರ್ಯ ತುಂಬಿ ಮೇಲೆತ್ತಬೇಕು ಅನ್ನೋದು ನಮಗೆ ಗೊತ್ತಿರೋದು. ಆದರೆ ನೀವೆಲ್ಲ ಏನು ಮಾಡ್ತಿದ್ದೀರಂದರೆ, ಒಬ್ಬ ವ್ಯಕ್ತಿ ಕಷ್ಟದಲ್ಲಿದ್ದಾಗ ಅವ್ರಿಗೆ ಇನ್ನೂ ಅವಮಾನ ಮಾಡಿ, ಇನ್ನೂ ನೋವು ಮಾಡಿ, ಏನಾದರೂ ಮಾಡಿ ಅವ್ರ ಹೆಸರನ್ನು ಹಾಳು ಮಾಡಬೇಕು ಅಂತ ನೋಡ್ತಿದ್ದೀರಾ. ಏನು ಗೊತ್ತಾ, ಇಲ್ಲಿಂದ ಒಂದು ವರ್ಷಕ್ಕೆ ಡಿ ಬಾಸ್ ಅವರು ಮತ್ತೆ ಜೈಲಿಂದ ರಿಟರ್ನ್ ಬಂದು ಮೂವಿಗಳನ್ನ ಮಾಡಿ ಅವ್ರ ಅಭಿಮಾನಿಗಳಿಗೋಸ್ಕರನೇ ಬದುಕ್ತಾರೆ. ಇದಂತೂ ನಿಜ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಿಲ್ಲ ಫ್ರೆಂಡ್ಸ್, ಏನಂದರೆ ಡಿ ಬಾಸ್ ಅವ್ರ ಫೋಟೋ ತುಂಬ ನೆಗೆಟಿವ್ ಆಗಿ ವೈರಲ್ ಆಗ್ತಿತ್ತು, ಅದಕ್ಕೊಂದು ಕ್ಲಾರಿಟಿ ಕೊಡಬೇಕಿತ್ತು. ಆ ಕ್ಲಾರಿಟಿ ನಾನು ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.